ಬಿಡದಿ ಯೋಜನೆ ಬಗ್ಗೆ, ಬಿಡದಿ ಟೌನ್ಶಿಪ್ ಬಗ್ಗೆ ಗೌರವಾನ್ವಿತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ಏನು ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ಸ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನಾನೊಬ್ಬ ರೈತನ ಮಗ. ನಾನು ಕಪಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ಕಾಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂಥೇಳಿ ನಮ್ಮ ಕುಮಾರಣ್ಣವರು, HDK ಅಂದರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಭಾಳ ಗೌರವದಿಂದ ನೋಡಿದ್ದೀರಿ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನು ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ,
ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಅಜ್ಜನೂ ಕರೆದಿರಿ ನೀವು, ಪಾಪ ಆಶೀರ್ವಾದ ಮಾಡೋಂಥ ಒಬ್ಬ ದೈವ ಸ್ವರೂಪಿ ಕೂಡ, ಅವರು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರಿ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅನೇಕ ವಿಟ್ನೆನಲ್ಲಿ ಗಲಾಟೆ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಕೂಡ ನನಗೆ ಅರಿವಿದೆ. ರೈತರ ಮುಂದೆ ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಈಗ ತಮಗೆ ನಾನು ಹೇಳೋದಿಷ್ಟೇ, ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆಯೂ ಇಲ್ಲ, ನಂದು ಅನ್ಸ್ಕೊಳ್ಳೋಕ್ಕೆ ಅವಶ್ಯಕತೆಯೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ. ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣಾ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರುಬಲೆಲಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನು ಅಕ್ವಿಷನ್ನು, ಲ್ಯಾಂಡ್ ಅಕ್ವಿಷನ್ನು ಎಲ್ಲ ಕೂಡ ಆಗಿದೆ. ಏರ್ಪೋರ್ಟ್ ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ನು ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ಬರೀ 6 ಲಕ್ಷ ರೂಪಾಯಿಗೆ ಅವತ್ತು ರೈತರನ್ನ ಕರೆಸಿ ಮಾತಾಡಿ ತೀರ್ಮಾನ ಮಾಡಿದೆ. ಮುನ್ನರಸಿಂಹ MLA ಅವರು, ಬಚ್ಚೇಗೌಡರು, ನಮ್ಮ ಮಿಲ್ಕ್ ಅಧ್ಯಕ್ಷರಿದ್ದರು, ರಾಮಯ್ಯ ಅಂತ ಇದ್ದರು, ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಒಂದು ತೀರ್ಮಾನ ಮಾಡ್ದು. 4,000 ಎಕರೆಯಲ್ಲಿ 2,000 ಎಕರೆ ಸರ್ಕಾರದ್ದು, 2,500 ಎಕರೆ ರೈತರದು. ಇವತ್ತು ಏನಾಗಿದೆ, ಸುತ್ತಮುತ್ತಲು ಏನಾಗಿದೆ ಅಂತ ನಾನೀಗ ನಿಮಗೆ ಆಲೋಚನೆ ಮಾಡ್ತಿಲ್ಲ. ಕೃಷ್ಣ ಸಾಹೇಬ್ರ ಕಾಲದಲ್ಲಿ ITBT ಯೋಜನೆ, ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಕೆಲವು ಯೋಜನೆಗಳು, ಎಲೆಕ್ಟ್ರಾನಿಕ್ ಸಿಟಿ, 2 ಲಕ್ಷ, 1.5 ಲಕ್ಷ, 1 ಲಕ್ಷಕ್ಕೆಲ್ಲ ರೈತರು ಜಮೀನನ್ನು ಕಳ್ಕೊಂಡ್ರು. ಇವತ್ತು ಆ ಜಮೀನುಗಳೆಲ್ಲ ಒಂದು 50 ಕೋಟಿ, 60 ಕೋಟಿ, 70 ಕೋಟಿ ರೂಪಾಯಿ ಬೆಲೆ ಬಾಳಂಥದ್ದು ನಾನು ಕಿವಿಲಿ ಕೇಳ್ತಾ ಇದ್ದೀನಿ. ಅವರು ಯಾರವರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಅವರು ಜಮೀನು ಕಳ್ಕೊಂಡವರು, ರೈತರ ಕಳ್ಕೊಂಡವರು, ಯಾರು ಮಾಡಿದ್ರು, ಯಾವ ಕಾಲದಲ್ಲಿ ಆಯಿತು, ಅದು ನಾನೇನು ವಿವರಣೆ ಮಾಡಬೇಕಾದಿಲ್ಲ. ಆದರೆ ಇವತ್ತು 23/9/2006 ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಆಗ ಯಾರಾಗಿದ್ದರು? ಕುಮಾರಸ್ವಾಮಿರ, ನೀವು ಜೊತೆಲಿದ್ರ? ಸಮ್ಮಿಶ್ರ ಸರ್ಕಾರ. ನೀವು ಇದ್ರಿ. ಸಮ್ಮಿಶ್ರ ಸರ್ಕಾರ, ಶ್ರೀ ಗೌರವಾನ್ವಿತ ಕುಮಾರಸ್ವಾಮಿಯವರಿದ್ದು, ಯಡಿಯೂರಪ್ಪನವರಿದ್ದು, ಅವರ ಜೊತೆಯಲ್ಲಿ ಸರ್ಕಾರ ನಡೀತು. ಅವರ ಅಧ್ಯಕ್ಷತೆಯಲ್ಲಿ ನಡೆದಾಗ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿ ಆಗಬೇಕು ಅಂತೇಳಿ, ಅದೇ ಡೇಟ್ ಹೇಳ್ತಾ ಇದ್ದೀನಿ, 23 ಸೇಮ್ ಡೇಟ್. ನಂದಗುಡಿ, ರಾಮನಗರ ತಾಲೂಕು, ಬಿಡದಿ, ಸೋಲೂರು, ಸಾತ್ತೂರು, ಈ ಎಲ್ಲ ಕಡೆ ಒಂದು ಯೋಜನೆ ಆಗಬೇಕು ಅಂತೇಳಿ ಅವರು ತೀರ್ಮಾನವನ್ನು ಮಾಡಿದ್ರು. ಟೌನ್ಶಿಪ್ ಮಾಡಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ ಮೇಲೆ 28/6/6 ಇದನ್ನು BMRDಯಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP, ಸರ್ಕಾರ ಅಲ್ಲ. PPP ಯಾರು ಮಾಡೋದು? ಬಿಸ್ನೆಸ್ ಮೆನ್ ಮಾಡೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ದರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಅವರು ಈ BMRDಯಿಂದ PPP ಮಾದರಿಯಲ್ಲಿ ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನು ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರನ್ನು ಕರೆಯಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿದರು. ಶ್ರಮಿಶ್ರ ಸರ್ಕಾರ, ಜನತಾದಳ ಮತ್ತು BJPಯವರು. ಅದೇ ನನಗೆ ಗೊತ್ತಿಲ್ಲ, ಅದು ಈಗ ಬಾಲಣ್ಣ ಹೇಳೋದು 2020 ಅಂತ.
ಅದಾದಮೇಲೆ 11/6/2007 ಅಡಿಷನಲ್ ಗ್ರಾಮಗಳು ಹೊಸಗೆ ಎಲ್ಲಿ ನೆನ್ನೆ ಗಲಾಟೆ ಆಗಿದೆಯಲ್ಲ ಆ ಜಾಗನ ಮರಂಡಳ್ಳಿ, ಮಂಡ್ಲಹಳ್ಳಿ, ವಡೇರಳ್ಳಿ ಭಾಗಶಃ ಗ್ರಾಮಗಳನ್ನು ಹೊಸದಾಗಿ ಇವತ್ತು ಆ ಟೌನ್ಶಿಪ್ ಒಳಗಡೆ ಸೇರಿಸಬೇಕು ಅಂತೇಳಿ ಜನತಾದಳ ಮತ್ತು BJP, ಆಗ ಗೌರವಾನ್ವಿತ ಅಶೋಕ್ರವರು ಸಚಿವರಾಗಿದ್ದರು, ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಗೌರವಾನ್ವಿತ HD ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೂತಿರುವಂಥ ಜಾಗದಲ್ಲಿ ಅವ್ರು ಕೂತ್ಕೊಂಡಿದ್ದರು. ಸೊ ತಿರ್ಗಾ 2010ಕ್ಕೆ ಬಂತು. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ತಿರ್ಗಾ ಒಂದು ಸಮಗ್ರವಾದ ಉಪನಗರ ಯೋಜನೆಯನ್ನು ಮುಂದುವರಿಸಬೇಕು ಅಂಥೇಳಿ 2ನೇ ಬಾರಿಗೆ ಗ್ಲೋಬಲ್ ಟೆಂಡರ್ನ ಕರೆದು PPP ಮಾಡಲಲ್ಲಿ ಅವರು ಕೂಡ ಆಹ್ವಾನವನ್ನು ಕೊಟ್ಟರು. ಆಗ ಕೂಡ ಅಶೋಕ್ರವರು ಸಚಿವರಾಗಿದ್ದರು, ಅವರು ಕೂಡ ಅದಕ್ಕೆ ಸಚಿವರಾಗಿದ್ದರು. ಅದಾದ ಮೇಲೆ ನಾನು ಹೇಳೋದು, ನೆಕ್ಸ್ಟ್ ಬರ್ತೀನಿ. ಅದಾದಮೇಲೆ 29/11/2006 ಗೌರವಾನ್ವಿತ ಮುಖ್ಯಮಂತ್ರಿಗಳಂತ HD ಕುಮಾರಸ್ವಾಮಿ ಅವರು ಸ್ವಲ್ಪ ಕಣ್ಣು ಮಂಜಾಗ್ಬಿಟ್ಟಿದ್ದಾರೆ. ಈ ಭೂಮಿಯನ್ನು ಇದು ಗಮನದಲ್ಲಿಟ್ಕೊಳ್ಬೇಕು. ಈ ಎಲ್ಲ ಭೂಮಿಯನ್ನು, ಖಾಸಗಿ ಜಮೀನನ್ನು 29/1/2001 ಸರ್ಕಾರದ ಆದೇಶ, ಇದು ನಾನು ಓದ್ತಾ ಇರೋದು, ಕರ್ನಾಟಕ ರಾಜ್ಯ ಪತ್ರ, ಅಧಿಕೃತವಾಗಿ ಪ್ರಕಟಿಸಿದಂಥ ವಿಶೇಷ ಪತ್ರ. ಈ ಯೋಜನೆಯಲ್ಲಿ ಘೋಷಿಸಲ್ಪಟ್ಟ ಮೇಲ್ಕಂಡ ಗ್ರಾಮದಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪುನರ್ವಸತಿ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಅನುಮತಿ ಕೊಡತಕ್ಕದ್ದಲ್ಲ ಅಂಥೇಳಿ ಇದನ್ನು ರೆಡ್ ಝೋನ್ ಆಗಿ ಇದನ್ನು ಇಟ್ಟರು ಆವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಇದರಲ್ಲದೆ ಈ ಭೂಮಿಗಳಲ್ಲಿ ಗ್ರಾಮ ಠಾಣಾ ಪ್ರದೇಶದಲ್ಲಿ ಕೂಡ ಹಳ್ಳಿಗಳನ್ನು ಕೂಡ ವಸತಿ ವಾಣಿಜ್ಯ ಆಸ್ತಿಗಳನ್ನು ಕೂಡ ನಗದು ನೀಡುವ ಪರಿಹಾರ ಕೂಡ ಘೋಷಣೆ ಮಾಡಿ ಆ ಹಳ್ಳಿಗಳ ಮನೆಗಳನ್ನು ಕೂಡ ಯಾರು ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಯಾರೋ ತಲೆತಾಲೆಯಿಂದ ಅಲ್ಲಿದ್ದಾರೆ, ಆ ಮನೆಗಳನ್ನು ಸೇರಿ ಅವ್ರನ್ನ ಒಕ್ಕಲೆಬ್ಬಿಸಲಿಕ್ಕೆ ಆದೇಶವನ್ನು ಹೊರಡಿಸಿದ್ರು. ಅವ್ರಿಗೇನೇನು ದುಡ್ಡು ಕೊಡಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ರು. 600 ಅಡಿ ಮನೆ ಇದ್ದರೆ 9,000 ಅಡಿ ಕೊಡೋದು, 600 ಚದರ ಇಂದ 9,000 ಇದ್ದರೆ 1,200 ಅಡಿ ಕೊಡಬೇಕು. ಸೊ ಹಂಗಂತೇಳಿ ಅವ್ರದ್ದೇ ಆದಂಥ ವಿವರಗಳನ್ನು ಕೊಟ್ಟು 2,400 ಅಡಿ ಮೇಲಿರುವಂಥ ನಿವೇಶನ ಮನೆ ಇದ್ದರೆ ಅವ್ರಿಗೆ 3,000 ಕೊಡ್ಬೋದು ಅಂಥೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ ಪತ್ರ ಕೂಡ ಬರೆಸಿದ್ರು. ಅವರು ಏನು, ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು ಪಾಪ, 400 ಕೋಟಿ ರೂಪಾಯಿ. ಯಾರು